ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಬಸವ ಜಯಂತಿ ದಿನ ಆರಂಭ ಆಗುತ್ತೆ. ನಾನಿವತ್ತು ಸೋಮವಾರ 20/4/2026 ಚೋಳೂರಿಗೆ ಬಂದಿದ್ದೀನಿ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜಾತ್ರೆ ಇದು. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಜನ ಇಲ್ಲಿಗೆ ಬರ್ತಾರೆ. ಜಾಸ್ತಿ ರೈತರು ಬರ್ತಾರೆ. ಬರ್ಬೋದಾ? ಹಾಂ. ಆಮೇಲೆ ಏನು ಬೆಲೆ ಕಟ್ಟಿದ್ದಾರೆ ಇದಕ್ಕೆ? 2,40,000. ಹಳ್ಳಿ ಕಾರ್ ಅಲ್ವಾ? ಹಳ್ಳಿ ಕಾರು. ಹಾಂ. 2,40,000. ಯಾವಾಗ ಬಂದ್ರಿ? ರಾತ್ರಿ ಬಂದ್ರಿ. 2,40,000. ಇವೆಷ್ಟು? ಅವು 1.5. ಈಗ ಓರಿಕರೇನಾ? ಅಲ್ಲಮ್ಮ. ಆಮೇಲೆ ಇವು ಹಾಂ 1.80. 1,80,000. ಎಲ್ಲ ಹಳ್ಳಿ ಕಾರ್ ತಳಿನೇ ಅಲ್ವಾ? ಇದು ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ. ಎರಡಲ್ಲಿ ಒಂದೈತಾ? ಹೆಂಗೆ ಬೇಸಾಯ ಮಾಡಿದಾರ ಹೇಗೆ? ಈಗ ಮಾರಾಟ ಮಾಡಕ್ ಬಂದಿದ್ದೀರಾ? ಎಷ್ಟೊತ್ತಿಗೆ ತಗೊಂಡ್ಬಂದ್ರಿ? 10 ಜೊತೆ ಅಲ್ವಾ? ಅದೆಷ್ಟು? ಇದೆಷ್ಟು ಜೊತೆ ರೇಟ್ ಇದ್ದು? 1.60. 1,60,000. ಅವು ಎಷ್ಟು? 2.40 2.40. ಅದು ಹಳ್ಳಿ ಕಾರ್ಯ ಅಲ್ವಾ? ಕಿಲಾರಿ ಕಂಡಂಗೆ ಕಾಣುತ್ತೆ ಒಂದ್ಸಲ ಅಲ್ವಾ? ಅದು ಒಂಥರ ಕಿಲಾರಿ ಕಂಡಂಗೆ ಕಾಣುತ್ತದೆ ಅಲ್ವಾ? ಆದ್ರೂ ಹಳ್ಳಿ ಕಾರ್ಯ ಅಲ್ವಾ? ಗೌಡ್ರೆ ಯಾವಾಗ ಬಂದ್ರಿ? ಹೌದಾ? ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 2.60. ಹಳ್ಳಿ ಕಾರ್ಯ ಅಲ್ವಾ ಇದು? ಅಲ್ಲೋ ಅಲ್ಲಿ ಕಡೆ ಹುಡ್ತಾವೆ. ಹೌದಾ? ಹಾಂ. ಚೆನ್ನಾಗಿದೆ ಸರ್. ಯಾವ್ದು ಗೌಡ್ರೆ? ನಮ್ಮದು ಹಾಸ್ಪಿಟಲ್ ಹತ್ರ ಬಾಣೋಡಿ. ಹಾಸ್ಪೇಟೆ. ಹೌದು, ಬಾಣೋಡಿ. ಅಲ್ಲಿಂದ ಬಂದ್ರಿ? ಹೌದು. ನೆಲಮಂಗಲ ತಾಲೂಕು. ಇವಾಗ ನೆಲಮಂಗಲ ತಾಲೂಕು ಮಾಡ್ತಾವ್ರೆ. ಮಾಡಿ ತಾಲೂಕು ಇತ್ತು. ಹೌದು. ಈಗ ಸ್ವಲ್ಪ ಚೇಂಜ್ ಆಯ್ತಲ್ವಾ? ರಾಮನಗರ ಇದ್ದಿದ್ದು ಈ ಕಡೆ ಬಂತು ಅಲ್ವಾ? ಬೆಂಗಳೂರು ಗ್ರಾಮಾಂತರ ಏನೋ ಮಾಡಿರೋದು ಅಲ್ವಾ? ಯಾಕಂದ್ರೆ ನೆಲಮಂಗಲ ಹತ್ರ ಶ್ರೀಧರ ಅಂತ ಒಬ್ಬ ಹುಡುಗ ಇದ್ದಾನೆ. ಬಂದೋನ ಬರ್ತೀನಿ ಅಂತ ಹೇಳಿದ್ದ. ಆಯ್ತು ಯಜಮಾನ್ರೆ, ಮಾಡ್ತೀವಿ. ಆಯ್ತು. ಇವು ಯಾರೋ? ಇವು ನಿಮ್ಮವೇನಾ? ಎಷ್ಟು ಸರ್ ಇದು? ಎಷ್ಟು ರೇಟು? ಹಾಂ 95. ಅದು ಮಧ್ಯ? ಹೌದಾ? ಎಷ್ಟೊಂದು 10 ಜೊತೆ ಇದಾವೆ. ಆಮೇಲೆ ಕೊನೆಗೆ ಯಾವ ರೇಟಿಗೆ ಬಿಡ್ತೀರಾ? ಏನೊಂದು 5,000 ಅಲ್ವಾ? ಈಗ ಮನೇಲಿ ಬೇಸಾಯ ಮಾಡಿದ್ರಾ ಇಲ್ಲ ತಗೊಂಡ್ಬಂದಿದ್ರಾ? ಬೇಸಾಯ ಮಾಡಿದಲ್ವ? ಈಗ ಹಾವೇರಿ ಕಡೆಯವರು, ಧಾರವಾಡ ಕಡೆಯವರು ಬಂದ್ರೆ ಈ ದೊಡ್ಡ ಎತ್ತುಗಳನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಅದನ್ನ. ಹಾವೇರಿ ಕಡೆಯವರು ಜಾಸ್ತಿ ಮಾಡ್ತಾರೆ. ಈ ಕಿಲಾರಿ ಇದೆಯಲ್ಲ, ಒಂದ್ ಸ್ವಲ್ಪ ಆ ಟೈಪ್ ಬರುತ್ತಿದ್ದು ಅಲ್ವಾ? ದೊಡ್ಡ ಎತ್ತು ಕೇಳ್ತಾರೆ ಅವರು. ಮನೆ ಮುಂದೆ ಯಾವತ್ತು ಇರ್ತಾವ? ಹೌದು ಸರ್, ಯಾವಲ್ಲೂ ಇರ್ತದೆ. ಫೋನ್ ನಂಬರ್ ಕೊಡಿ. 73-488-02013 ಅಂತ. ನಿಮ್ಮ ಹೆಸರು? ಮುನಿರಾಜು. ಹಾಕ್ತೀನಿ. ಸರಿ ಸರ್. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಂಗ ಕೊನೆ ಜಾತ್ರೆ ಅಲ್ವಾ? ಎಲ್ಲ ಜನ ಬರ್ತಾರೆ ಅಲ್ವಾ? ನಿಮ್ಮ ಫೋನ್ ನಂಬರ್ ಇದೆಯಾ? ಕೊಡಿ. 8103127776. ನಿಮ್ಮ ಹೆಸರು? ಕೃಷ್ಣಪ್ಪ. ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೊರಗಡೆಯಿಂದ ಗಿರಾಕಿ ಬಂದರೆ ಇದು ಬೇಗ ವ್ಯಾಪಾರ ಆಗ್ಬಿಡುತ್ತೆ ಇದು.
ದುರ್ಗ, ರಾಣಿಬೆನ್ನೂರು, ಹಾವೇರಿ ಅವ್ರಿಗೆ ಅಂಥ ಎತ್ತುಗಳೇ ಬೇಕು. ಅಂತ ಎತ್ತಬೇಕು. ಅದು ವ್ಯಾಪಾರ ಆಗುತ್ತೆ. ಯಜಮಾನ್ರೆ ಯಾವ ಊರು? ಮಂಗಳಾಚೆನ. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಇರ್ತಾವೆ, ಚೆನ್ನಾಗಿ ಸಾಕಿ ಅದು ಮುತುವರ್ಜಿ ಮಾಡಿದ್ರೆ ಇರ್ತವೆ. ಎಷ್ಟು ವರ್ಷ ನಿಮ್ಮ ಪ್ರಕಾರ? ಒಂದು 20 ವರ್ಷ. ಹಾಂ ಕರೆಕ್ಟಾಗಿ ಹೇಳಿದೆ. ಕರೆಕ್ಟಾಗಿ ಒಂದು 20 ವರ್ಷ ಅಲ್ವಾ? ನಮ್ಮ ಆರೋಗ್ಯ ಹೆಂಗೆ ನೋಡ್ಕೊಳ್ತೀವಿ ಅವ್ರ ಆರೋಗ್ಯನ ನಾವು ನೋಡ್ಕೋಬೇಕು ಅಲ್ವಾ? ಕರೆಕ್ಟ್. ನೀವು ಯಾವ ಬಂದ್ರಿ? ರಾತ್ರಿ ಬಂದ್ರಾ? ನಿಮ್ಮವೇನ ಇವು? ಅವ ಎಷ್ಟು ರೇಟು? ಹಾಂ, ಹೌದಾ? ಎಲ್ಲ ಓರಿಕರನ? ಏನೇನು ಹೊಲ ಬಂದಿಲ್ಲ? ಏನು ಮನೆವಾ ಇಲ್ಲ ತಗೊಂಡಿದ್ದ ಹೇಗೆ? ಮನೆ. ಇದು ಸಿಂಗಲ್? ಇದು 45. ಇದು ಇದೆಷ್ಟು? ಇದು 2.5 ಲಕ್ಷ. ಅಲ್ಲೂ ಆಗಿಲ್ಲ? ಓ ಪರವಾಗಿಲ್ಲ. ಹಂಗಾರೆ 2 ವರ್ಷದ ಒಳಗಡೆ ಹೆಂಗಾರ ಇದು? ಇದೇನು ಕೊನೆ ಜಾತ್ರೆನಾ ಇದು? ಹೆಂಗಿದು ಕೊನೆ ಜಾತ್ರೆ? ಕರ್ನಾಟಕದ ಕೊನೆ ಜಾತ್ರೆ ಅನ್ಬೋದಾ? ತುಮಕೂರು ಜಿಲ್ಲೆಯ ಕೊನೆ ಜಾತ್ರೆನೂ ಅನ್ಕೋಬೋದು ಅಲ್ವಾ? ಹೋಗ್ತೀನಿ. ಹೌದು, ಹೌದಾ? ಹಾಂ. ಸರಿ. ತಿಂಡಿಗೆ ಹೋಗಿರ್ಬೇಕು. ಏನು ರಜಾನಾ ನಿಮಗೆಲ್ಲ ಈಗ? ರಜಾ? ಯಾವಾಗ ಸ್ಕೂಲ್ ಓಪನ್? ಯಾವಾಗ ಸ್ಕೂಲ್ ಓಪನ್? ಯಾವಾಗ ಅಂದರೆ ಸ್ಕೂಲ್ ಓಪನ್ ಆಗೋದು ಯಾವಾಗ? ಜುಲೈ 1. ಏನು ಓದ್ತಾ ಇದೆಯಾ? 6th. ನೀನು ಸಿಕ್ತಾ? ನೀನು 8th. ಓದಿ ಮುಂದೆ ಏನಾಗಬೇಕು ಅಂತಿದೀಯಾ? ನೀನು ಪೊಲೀಸ್. ನೀನು? ಅಚ್ಚಾ, ಆಯ್ತಪ್ಪ. ನಿನ್ನ ಕನಸುಗಳು ನನಸಾಗ್ಲಿ. ನಿನ್ನ ಕನಸುಗಳು ನನಸಾಗ್ಲಿ. ಹ್ಞೂ ಕಣೆ. ಆಯ್ತಾ? ಮೊಬೈಲ್ ಕೂಡ ಹಾಕ್ಕೊಡ್ತೀನಿ. ಇಂಡಿಯನ್ ಹಳ್ಳಿ ಕಾರ್ ಅಂತ ನೋಡು. ನಿಧಾನ ಬನ್ನಿ. ನಿಧಾನ.
ತುಂಬ ರ್ಯಾಶ್ ಇದೆ. ಇದಾನೆ. ಯಾವ ಯಜಮಾನರದು? ಬೆಳ್ಳಾವಿ, ಬೆಳ್ಳಾರ. ಹಾಂ, ಎಲ್ಲಿ ಬರುತ್ತೆ? ಹಾಂ, ಬುಕ್ಕಾಪಟ್ಟಣ, ಸಿರಾ ತಾಲೂಕೆ, ಚಿಕ್ಕನಹಳ್ಳಿ ತಾಲೂಕಾ? ಅಚ್ಚಾ. ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 1,30,30,000. ಹೋರಿಕರಲ್ವಾ? ಚೆನ್ನಾಗಿದಾವೆ ರೀ. ಇನ್ನೂ ಹಲ್ಲು ಬಂದಿಲ್ಲ ಅಂತ ಕಾಣುತ್ತಲ್ವಾ? ಹಾಂ, ಚೆನ್ನಾಗಿದಾವೆ ರೀ. ಫೈನ್. ಈಗ ಬಂದ್ರಿ? ಏನು ಬೇಸಾಯ ಮಾಡಿದ್ದೀರಾ ಹೇಗೆ? ಹೌದಾ? ಚೆನ್ನಾಗಿದ್ದಾವೆ. ಹೌದಾ? ಅಚ್ಚಾ. ನೋಡ್ರಿ, ಯಾವಾಗ ಬಂದ್ರಿ? ರಾತ್ರಿ ಬಂದ್ರಿ. ಏನು ಬೆಲೆ ಕಟ್ಟಿದ್ದೀರಾ? ಇವು 1,5,000. ಇವು ಹೊಸ ಎಷ್ಟಿದು? 60. ಅದು ಹೊಸನೇನಾ? ಹಾಂ, ಅದು ಎರಡು ಸೇರಿ 65? ಹಾಂ, 60. ಇದು 40. ಇದು ಹೋರಿಕರನಾ? ಹ್ಞೂ. ಯಾವ ಊರು ಗೌಡ್ರ? ತಾಲೂಕು? ಗುಬ್ಬಿ ತಾಲೂಕು. ಯಾವಾಗ ಬಂದ್ರಿ? ನೈಟ್ ಬಂದ್ರಿ? ನೆನ್ನೆ ನೈಟು? ಹಾಂ. ಜಾತ್ರೆಗೆ ಹೋಗ್ತಾ ಇರ್ತೀರಾ? ಹೌದಾ? ಇದೇ ಕೊನೆ ಜಾತ್ರೆನ ಇನ್ನಾದರೂ ಇದೆಯಾ ಜಾತ್ರೆ? ಹೌದಾ? ನಾನು ತುಮಕೂರು ಜಿಲ್ಲೆಗೆ ಇದೇ ಕೊನೆ ಜಾತ್ರೆ. ಅಲ್ಲಿ ಮದ್ದೂರಮ್ಮ ಅಂತ ಒಂದು ಇದೆಯಂತಲ್ಲ, ಅದು ಒಂದು ಇದೆಯಂತಲ್ಲ, ಆಗಿರ್ಬೇಕಾ? ಹ್ಞೂ, ಹೋಗಲ್ಲ ಅಲ್ಲ? ಹ್ಞೂ. ಅದೇ ನಮ್ಮ ತುಮಕೂರು ಜಿಲ್ಲೆಗೆ ಇದೇ ಕೊನೆ ಜಾತ್ರೆ ಅಲ್ವಾ? ಹ್ಞೂ. ಹೌದಾ? ಹ್ಞೂ. ಇದೇ ನಾಳೆಯಿಂದ ಆರಂಭ ಅಲ್ವಾ? ಹ್ಞೂ. ನೋಡಿದ್ರೆ ಬರ್ಬೇಕಾಗಿತ್ತು, 1-2 ದಿನ ಮುಂಚೆ ಬರೋರು ಅಲ್ವಾ? ಇವತ್ತು ಹಬ್ಬ ಬೇರೆ, ಎಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ನಿಮ್ಮ ಪ್ರಕಾರ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಹಾಂ, ಒಂದು 15-20. ಹಾಂ, ಒಂದು 20-25 ಹೇಳ್ಬೋದಾ? ನಡೆಯಲ್ಲ 20. ಅಂದರೆ ನಾವು ನಮ್ಮ ಆರೋಗ್ಯ ಹೆಂಗೆ ನೋಡ್ಕೊಳ್ತೀವಿ, ಅವ್ರ ಆರೋಗ್ಯನ ನಾವು ಗಮನಿಸ್ಬೇಕು ಅಲ್ವಾ? 20 ವರ್ಷ ಹೇಳ್ಬೋದಲ್ವಾ? ಮುಟ್ಟು ಏನಾಗಲ್ಲ, ಮುಟ್ಟು. ಮುಂದಿನ ಪೀಳಿಗೆಗೆ ನೀವೇ ವಾರಸುದಾರರು, ಗೊತ್ತಾ? ನೀವೇ ಕಟ್ಟಬೇಕು ಹಳ್ಳಿಕಾರ್ ತಳಿನ. ಏನು ಬೇಲಿ ಹಾಕ್ಬಿಟ್ಟಾರೆ? ಹೋದ ವರ್ಷ ಬೇಲಿ ಹಾಕಿರ್ಲಿಲ್ಲ. ಇಲ್ಲಿ ಹೌದಾ? ಅವ್ರಿಗೆ ಇದಾಯ್ತಾ? ಹಂಗ ಮತ್ತೆ ಹೋಗೋದು ಹೆಂಗೀಗ ಒಳಗಡೆ? ಬಂದೆ ತಡಿ.